ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ತೋರಿಸ್ತಾ ಇರೋದು ಬಂದು ಉದ್ದಿನ ವಡೆ. ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಉದ್ದಿನ ವಡೆ ಅಂತ. ಆ್ಯಕ್ಚುಲಿ ನನ್ನ ಮಗಳಿಗಂತೂ ತುಂಬಾ ಫೇವ್ರೇಟು ಉದ್ದಿನ ವಡೆ. ಎಲ್ಲ ಮಕ್ಳಿಗಾಗಿರ್ಬೋದು ಅಥವಾ ದೊಡ್ಡವ್ರಿಗಾಗಿರ್ಬೋದು ತುಂಬಾ ಫೇವ್ರೇಟ್ ಆದ ರೆಸಿಪಿ. ಫಸ್ಟ್ ಆಫ್ ಆಲ್ ಹೋಟೆಲ್ಸ್ಗೆ ಹೋದರೆ ಫಸ್ಟು ತೊಗೊಳೋದೇ ಉದ್ದಿನ ವಡೆ. ಆಮೇಲೆ ನಂತರ ದೋಸೆ ಆಗಿರ್ಬೋದು, ಇದಾಗಿರ್ಬೋದು, ಏನೋ ಬೇರೆ ಇದು ತೊಗೊಬೋದು. ನನಗಂತೂ ತುಂಬಾ ಇಷ್ಟ ಪರ್ಸ್ನಲಿ. ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ, ಬಟ್ ಸ್ವಲ್ಪ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವು ಸತಿ ನಾನು ಎಷ್ಟೋ ಸತಿ ಟ್ರಯಲ್ ಆ್ಯಂಡ್ ಎರರ್ ಆಗಿದೆ. ತುಂಬ ಸತಿ ನನಗೂ ಸ್ಟಾರ್ಟಿಂಗಲ್ಲಿ ಉದ್ದಿನ ವಡೆ ಬರ್ತಾ ಇರಲಿಲ್ಲ. ಹಿಟ್ಟು ಸರಿ ಬಂತಂದರೆ ವಡೆ ತುಂಬ ತೆಳ್ಳಗಾಗೋಗಿರೋದು, ಅಥವಾ ಗಟ್ಟಿ ಬಂದ್ರೂ ಹಿಟ್ಟು ಮಾಡಬೇಕಾದ್ರೆ ಅದು ತುಂಬ ಸಾಫ್ಟಾಗಿರೋದು, ಬಟ್ ಅದು ಎಣ್ಣೆಗೆ ಹಾಕಿ ತೆಗೆದ ಮೇಲೆ ತುಂಬ ಗಟ್ಟಿಯಾಗೋದು. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನೀಗ 1 ಗ್ಲಾಸಷ್ಟು ಉದ್ದಿನಬೇಳೆನ ನೆನೆ ಏನಿಲ್ಲ ಅಂತಂದರೂ ಒಂದು 4 ಅವರ್ಸ್ ನೆನೆ ಹಾಕ್ಕೊಂಡಿದ್ದೀನಿ. ಅಂದರೆ ಬೆಳಗ್ಗೆ ನೆನೆಸಿದ್ದು ನಾನು. ಆ್ಯಕ್ಚುಲಿ ಬೆಳಗ್ಗೆ ಟಿಫನ್ಗೆ ಮಾಡೋಣ ಅಂತ ಅಂದ್ಬಿಟ್ಟು ಇಡ್ಲಿ ವಡೆಗೆ, ಅದು ಟಿಫನ್ಗೆ ಮಾಡೋಕ್ಕಾಗಲಿಲ್ಲ. ಸೊ ಈವ್ನಿಂಗು ನನ್ನ ಮಗಳು ಟ್ಯೂಷನಿಂದ ಬರೋಷ್ಟೊತ್ತಿಗೆ ಸ್ನ್ಯಾಕ್ಸ್ ಥರ ಕೊಡೋಣ, ಅವಳಿಗೆ ತುಂಬಾ ಇಷ್ಟ ಉದ್ದಿನ ವಡೆ ಅಂತಂದರೆ. ಅದಕ್ಕಾಗಿ ಇವಾಗ ಈವ್ನಿಂಗ್ ಮಾಡ್ತಾಯಿದ್ದೀನಿ. ನಾನು ಉದ್ದಿನಬೇಳೆನ ಒಂದು ರೌಂಡ್ ಅಂದರೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟು ತುಂಬ ಸಾಫ್ಟಾಗಿ ನೈಸಾಗಿ ಮತ್ತು ಇಷ್ಟು ಗಟ್ಟಿಯಾಗಿರಬೇಕು. ತುಂಬ ನೀರು ಹಾಕ್ಕೊಂಡು ರುಬ್ಬಾರ್ದು. ನೀರು ಹಾಕ್ಕೊಂಡು ರುಬ್ಬಿದ್ರೆ ಅದು ತುಂಬ ತೆಳುಗಾಗ್ಬಿಡುತ್ತೆ. ನಾವು ಮಿಕ್ಸಿಲಿ ನಾನು ಅದೇ ಹೇಳ್ದಂಗೆ ಕನ್ಸಿಸ್ಟೆನ್ಸಿ ಆವಾಗ ಸ್ವಲ್ಪ ಗಟ್ಟಿ ಅಂತ ಅನಿಸ್ಬೋದು, ಬಟ್ ನಾವು ಮಿಕ್ಸ್ ಮಾಡಿದಾಗ ಅದು ತುಂಬಾ ತೆಳುವಾಗೋಗ್ಬಿಡುತ್ತೆ. ಮತ್ತು ನಮಗೆ ಅದು ಬರೋದಿಲ್ಲ, ಎಣ್ಣೆಗೆ ಹಾಕ್ಬೇಕಾದ್ರೆ ಬರೋದಿಲ್ಲ. ನೋಡಿ, ಇಷ್ಟು ಗಟ್ಟಿ ಇರಬೇಕು. ಅದು ನಾವು ಕೈಯಲ್ಲಿ ಹಿಂಗೆ ಎತ್ತು ಹಿಂಗೆ ಬಿಡ್ತಾ ಇದ್ದಂಗೆ ನೋಡಿ, ಅದು ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ವಡೆ ನಾವು ಹಾಕ್ಬೋದಾ ಇಲ್ವಾ ಅಂತ ಗೊತ್ತಾಗುತ್ತೆ. ನಾನು ಬ್ಯಾಚ್ ವೈಸ್ ಹಾಕ್ಕೊಂಡೆ, ಬಿಕಾಸ್ ನಾನು ಸ್ಮಾಲ್ ಜಾರಲ್ಲಿ ಹಾಕೋದ್ರಿಂದ ಆಲ್ರೆಡಿ 1-2 ಬ್ಯಾಚ್ ಹಾಕ್ಕೊಂಡಿದ್ದೆ. ಇನ್ನೊಂದು ಲಾಸ್ಟ್ ಬ್ಯಾಚ್ಗೆ ಹಾಕ್ಕೊಬೇಕಾದ್ರೆ ನಾನು ಇಲ್ಲಿ ಅಕ್ಕಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಬಿಕಾಸ್ ನಾನು ನೆನೆಸ್ಬೇಕಾದ್ರೆ ಉದ್ದಿನಬೇಳೆ ಮಾತ್ರ ನೆನೆಸಿದ್ದೆ. ಸ್ವಲ್ಪ ನಾನು ಅಕ್ಕಿ ಹಿಟ್ಟನ್ನ ಅಕ್ಕಿನ ಹಾಕಬೇಕಾಗಿತ್ತು, ಅಕ್ಕಿನ ಹಾಕಿರಲಿಲ್ಲ ನಾನು. ಅದಕ್ಕಾಗಿಯೇ ಅಂದರೆ ಎಷ್ಟು ಅಂದರೆ 1 ಗ್ಲಾಸ್ಗೆ ಅಟ್ಲೀಸ್ಟ್ ಒಂದು 4 ಟೇಬಲ್ ಸ್ಪೂನ್ ಸಾಕು ಅಕ್ಕಿ. ಬಟ್ ನಾನು ನೆನೆಸೋದು ಮರ್ತೋಗಿದೆ. ಸೊ ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದನ್ನು ಮಿಕ್ಸಿಲಿ ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡಿಕೊಂಡು ನಾನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನಿಷ್ಟು ಸೇರಿಸ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಬೇಕು ಹಿಟ್ಟನ್ನ. ನೀವು ಕೈಯಲ್ಲಾದರೂ ಮಾಡ್ಕೊಳ್ಳಿ, ಇಲ್ಲ ವಿಸ್ಕರ್ ಇದ್ದರೆ ವಿಸ್ಕರ್ ತೊಗೊಂಡು ಮಾಡ್ಕೊಳ್ಳಿ. ನನಗೆ ತುಂಬ ಚಿಕ್ಕದಿತ್ತು ವಿಸ್ಕರು, ಅದರಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಕೈಯಲ್ಲೇ ಮಾಡಿಕೊಂಡೆ. ಅದು ನಿಮಗೆ ಮಾಡ್ತಿದ್ದಂಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ, ತುಂಬ ದಪ್ಪ ಬರುತ್ತೆ ಹಿಟ್ಟು. ಅದಕ್ಕೆ ಬಂದರೆ ಓಕೆ ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ಆಮೇಲೆ ನಂತರ ನಾನು ಸ್ವಲ್ಪ ಮೆಣಸನ್ನ ಒಂದು ಸ್ವಲ್ಪ ಕುಟ್ಕೊಂಡಿದ್ದೀನಿ, ಸ್ವಲ್ಪ ಹಂಗೆ ಹಾಕ್ಕೊಂಡಿದ್ದೀನಿ. ಮೆಣಸು, ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಮತ್ತು ಕಾಯಿ ಚೂರುಗಳು, ಸ್ವಲ್ಪ ಕಾಯಿ ಚೂರನ್ನ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು, ಮತ್ತು ಕರ್ಬೇವಿನ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾವುದೇ ಥರದ ನೀರು ಹಾಕೋಂಗಿಲ್ಲ, ನಾನು ಅದನ್ನೇ ಹೇಳಿದ್ದು. ಇಷ್ಟು ನೋಡಿ ಕನ್ಸಿಸ್ಟೆನ್ಸಿ ಇಷ್ಟು ದಪ್ಪ ಬರಬೇಕು. ನಾವು ರುಬ್ಬಿದಾಗ ಹಿಂಗೆ ಬರೋದಿಲ್ಲ. ನಾವು ಯಾವಾಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ, ಏನಿಲ್ಲ ಅಂದರೂ ಒಂದು 5 ನಿಮಿಷನಾದರೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾಗ ಈ ಥರ ದಪ್ಪಾಗಿ ಆಗುತ್ತೆ ಹಿಟ್ಟು. ಆ ಥರ ಆದಮೇಲೆ ಮತ್ತು ಇದನ್ನು ಇಡೋ ಅಂಥ ಅವಶ್ಯಕತೆ ಇಲ್ಲ, ರುಬ್ಬಿ ತಕ್ಷಣವೇ ಮಾಡ್ಬೋದು. ನೋಡಿ, ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಸ್ವಲ್ಪ ಕೈನ ಒದ್ದೆ ಮಾಡ್ಕೊಂಡು, ತುಂಬಾ ಅಲ್ಲ, ಕೈನ ಒದ್ದೆ ಮಾಡಿಕೊಂಡು ನೋಡಿ ಈ ಥರ ಈ ಹದಕ್ಕೆ ಬಂದರೆ ನಿಮಗೆ ಉದ್ದಿನ ವಡೆ ಮಾಡಲಿಕ್ಕೆ ರೆಡಿ ಇದೆ ಅಂತ ಅಂದ್ಬಿಟ್ಟು ನೋಡಿ. ಹಿಂಗೆ ಹಿಟ್ಟನ್ನು ಎತ್ತಿ ನಾವು ಹಿಂಗೆ ಬಿಟ್ಟಾಗ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿ, ಅದು ತುಂಬ ಫ್ಲೋಯಿಂಗಾಗೂ ಇರಬಾರ್ದು. ಅಥವಾ ಇನ್ನೊಂದು ಸ್ವಲ್ಪ ತೆಳ್ಳಗಾದ್ರೂ, ಒಂದು 2 ಸ್ಪೂನ್ ನೀರು ಜಾಸ್ತಿ ಆಗೋದ್ರೂ ಏನಾಗುತ್ತೆ, ಹಿಟ್ಟು ತುಂಬ ತೆಳ್ಳಗೆ ಅನಿಸ್ಬಿಡುತ್ತೆ. ಅದೇ ಹೇಳಿದ್ದು ನಾನು, ಮಾಡಬೇಕಾದ್ರೆ ಅಂದರೆ ರುಬ್ಬಬೇಕಾದ್ರೆ ಅದು ನಮ್ಗೆ ಓಕೆ ಅಂತ ಅನಿಸುತ್ತೆ. ಬಟ್ ನಮಗೆ ಇದನ್ನೆಲ್ಲ ಮಿಕ್ಸ್ ಮಾಡಿದಾಗ ಕನ್ಸಿಸ್ಟೆನ್ಸಿ ತೆಳ್ಳಗಾಗೋಗ್ಬಿಡುತ್ತೆ. ಮತ್ತು ನೋಡಿ, ಹಿಂಗೆ ನಾವು ಹಿಂಗೆ ಸೈಡಿಂದ ಹಿಟ್ಟು ತೊಗೊಂಡು ಹಿಂಗೆ ಅಂದರೆ ಒಂದೊಂದೇ ಹಾಕ್ಕೊಬೇಕು. ಇನ್ನೊಂದು ಟ್ರಿಕ್ ನಾನು ಕಂಡಿಡ್ಕೊಂಡಿದ್ದು ನೋಡಿ, ಹಿಂಗೆ ಸೌಟದ ಹಿಂಬದಿಗೆ, ನಾವೇನು ಸಾರಿಗೆಲ್ಲ ಯೂಸ್ ಮಾಡ್ತೀವಿ ಸೌಟು, ಅದ್ರ ಹಿಂಬದಿಗೆ ಸ್ವಲ್ಪ ಆಯಿಲ್ ಹಚ್ಕೊಂಡು ನಂತರ ಅದನ್ನು ಎಣ್ಣೆಗೆ ಬಿಡುವಂಥದ್ದು. ಹೀಗೆ ನಾನು ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಅಂದರೆ ನಾನು ಹೇಳ್ದಾಗೇನೆ ಆ ಸೌಟ್ ಸಹಾಯದಿಂದನಾದ್ರು ಹಾಕೊಬೋದು, ಇಲ್ಲಾಂದರೆ ಜಸ್ಟ್ ನಾನು ಹೇಳಿದ ಕನ್ಸಿಸ್ಟೆನ್ಸಿ ಅಷ್ಟು ಮಾಡಿಕೊಂಡ್ರೆ ಕರೆಕ್ಟಾಗಿ ನೀವು ಕೈಯಲ್ಲೇ ಹಾಕ್ಕೊಬೋದು, ಆ ಥರ ಬರುತ್ತೆ. ಇಲ್ಲ ಅಂತಂದರೆ ಅಟ್ಲೀಸ್ಟ್ ನಾನು ಕೈಯಲ್ಲಿ ಹಾಕೋಕ್ಕಾಗ್ತಾಯಿಲ್ಲ ಅಂತಂದರೆ ಆ ಥರ ಸೌಟಿನ ಸಹಾಯದಿಂದ ಆದರೂ ಹಾಕ್ಕೊಬೋದು.
ಇಲ್ಲ ಅಂತಂದರೆ ಫಿಲ್ಟರ್ ಇರುತ್ತಲ್ಲ, ಕಾಫಿ ಫಿಲ್ಟರ್ ಬರುತ್ತಲ್ಲ, ಅದ್ರ ಹಿಂಬದಿಗೂ ಅಷ್ಟೇ ಸ್ವಲ್ಪ ತೇವ ಮಾಡಿಕೊಂಡು ಅದರಲ್ಲೂ ಹಾಕಿ ಬೇಕಾದ್ರೆ ನೀವು ಈ ಥರ ವಡೆ ಶೇಪಲ್ಲಿ ಬಿಡ್ಕೊಬೋದು. ಇವಾಗಂತೂ ವಡೆ ಮೇಕರ್ ಅಂತ ಬಂದಿದೆ. ಸೊ ನೀವು ಅದರಲ್ಲಿ ಹಿಟ್ಟು ಹಾಕ್ಬಿಟ್ಮೇಲೆ ಅದರಲ್ಲೇ ಮಾಡ್ಕೊಬೋದು. ಅದರ ಅವಶ್ಯಕತೆ ಅಂದರೆ ಕೈಯಲ್ಲಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ನಾನು ಅದನ್ನು ಯೂಸ್ ಮಾಡದೇ ಇರೋ ಕಾರಣ ನಾನು ಇವಾಗ ಹಿಂಗೆ ಕೈಯಲ್ಲೇ ಹಾಕ್ಕೊಂಡಿದ್ದೀನಿ. ಅಂದರೆ ನಾನು ಹೇಳ್ತಾ ಇದ್ದೀನಲ್ಲ, ಚೆನ್ನಾಗಿ ಕನ್ಸಿಸ್ಟೆನ್ಸಿ ಅಷ್ಟಾಗಿ ಬಂದರೆ ಕರೆಕ್ಟಾಗಿ ಬರುತ್ತೆ. ಮತ್ತು ನಾನಿಲ್ಲಿ ಯಾವುದೇ ಥರದ ಸೋಡಾ ಉಪಯೋಗಿಸ್ತಾ ಇಲ್ಲ. ಸೋಡಾ ನಾನು ಆ್ಯಕ್ಚುಲಿ ಯಾವುದಕ್ಕೂ ಉಪಯೋಗಿಸಲ್ಲ. ಇಡ್ಲಿಗಾಗಿರ್ಬೋದು, ದೋಸೆಗಾಗಿರ್ಬೋದು, ಬೋಂಡಾ ಬಜ್ಜಿ ಇದು ಯಾವುದಕ್ಕೂ ನಮ್ಮ ಮನೇಲಿ ನಾನು ಸೋಡಾ ಉಪಯೋಗಿಸೋದಿಲ್ಲ. ನಾನು ಸೋಡಾ ಹಾಕ್ದಿರನೇ ನಾನು ಮಾಡಿರೋದು. ಎಷ್ಟು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಸಾಫ್ಟಾಗಿದೆ ಮತ್ತು ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಚಟ್ನಿ ಜೊತೆ ತಿಂತಾಯಿದ್ರೆ ನಿಜವಾಗ್ಲೂ ಸೂಪರಾಗಿದೆ. ಈವನ್ ಸಾಂಬಾರು ಒಟ್ಟಿಗೂ ಸರ್ವ್ ಮಾಡ್ಬೋದು, ಚಟ್ನಿ ಒಟ್ಟಿಗೂ ಸರ್ವ್ ಮಾಡ್ಬೋದು. ನಾನು ಈವ್ನಿಂಗ್ ಮಾಡಿರೋದ್ರಿಂದ ನಾನು ಚಟ್ನಿ ಒಟ್ಟಿಗೆ ಸರ್ವ್ ಮಾಡಿದೆ. ತುಂಬ ಸಾಫ್ಟಾಗಿ ಹೇಳ್ದಂಗೆನೇ ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಹೀಗೆ ನಾನು ವಿಡಿಯೋನ ಸಪೋರ್ಟ್ ಮಾಡ್ತಾಯಿರಿ. ನನಗೂ ಮುಂದೆ ನೆಕ್ಸ್ಟ್ ವೀಡಿಯೋಸ್ ಹಾಕೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ಸ್. Take care. Bye bye. Stay tuned for the next videos.